ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದುಬಿಟ್ಟು ದೀಪಾವಳಿ 21ನೇ ತಾರೀಕು. ಇವತ್ತು ದೀಪಾವಳಿ. ಇವತ್ತು ನಮ್ಮ ಮನೇಲಿ ಚಿಕ್ಕದಾಗಿ ದೀಪಾವಳಿ ಮಾಡ್ತಾ ಇದ್ದೀವಿ. ನನ್ನ ಜೊತೆ ನೀವು ಸೆಲೆಬ್ರೇಟ್ ಮಾಡಿ. ಐನೋ ನೀವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ, ನಾವು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಆ್ಯಂಡ್ ಏನು ಸ್ಪೆಷಲ್ ಇಲ್ಲ ಅಷ್ಟೊಂದು. ನಾನು ರೆಡಿ ಆಗಬೇಕು, ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ. ಆ್ಯಂಡ್ ಬನ್ನಿ ಒಂದೊಂದೇ ಕೆಲಸ ಮಾಡೋಣ. ಬ್ರೇಕ್ಫಾಸ್ಟ್ಗೆ ಹಾಲು ಬಿಸ್ಕೆಟ್ ಕೊಟ್ಟಿದ್ದಾರೆ. ವಾಹ್, ನೈಸ್. ಇದೆಲ್ಲ ಹಳೆ ನೋಮ್ದಾರರು. ಇದರಲ್ಲಿರೋ ಗೆಜ್ಜೆ ಎಲ್ಲ ತೆಗೆದ್ಬಿಡು ಅಂತ ಹೇಳ್ತಿದ್ದಾರೆ ನಮ್ಮಮ್ಮ, ಅದಕ್ಕೆ ತೆಗಿತಿದ್ದೀನಿ. ಆ ಗೆಜ್ಜೆ ಇದೆಲ್ಲ, ಗೆಜ್ಜೆ ಮತ್ತು ದಾರ ಮತ್ತು ಎಲ್ಲ ಅಷ್ಟೇ. ಒಂದು ಕಳ್ದಾಕಿದ್ರು ನಮ್ಗೆ ಹಬ್ಬ ಇಲ್ಲ, ಅದಕ್ಕೋಸ್ಕರ ಕಳ್ದಾಕ್ಬಾರ್ದು ಅಂತ ಹೇಳ್ತಾರೆ. ಟಿವಿ ಸ್ಟ್ಯಾಂಡ್ ಹತ್ರನೇ ನಮ್ಮ ಮನೆ ದೇವ್ರ ಮನೆ ಇರೋದು. ಅಂದರೆ ದೇವ್ರ ಮನೆ ಹತ್ರ ಸುಮ್ಮನೆ ಒಂದು ಸೆಟಪ್ ಅಷ್ಟೇ ದೇವ್ರಿಗೆ ಅಂತ. ಪಾತ್ರೆ ದೇವ್ರ ಸಾಮಾನೆಲ್ಲ ತುಳಿದು ಅಮ್ಮ ಇಟ್ಟಿದ್ದಾರೆ. ನಾವು ಫೋಟೋ ಇಟ್ಟು ಎಲ್ಲ ಹೂವು ಇಟ್ಟು ಪೂಜೆ ಮಾಡಬೇಕಷ್ಟೆ. ನಮ್ಮ ಮನೆ ದೇವರು. ಈ ದಾರ ಒಳಗಡೆ ಇದನ್ನು ಹಾಕಬೇಕು. ಸೊ ಅದನ್ನು ಹಾಕೋಣ. ಒಂದು ಮಾಡಿದ್ದೀನಿ, ಅದೇ ಥರ ಇನ್ನೆರಡಿದೆ, ಅದನ್ನು ಇದ್ರೊಳಗಡೆ ಹಾಕ್ಬಿಡ್ತೀನಿ. ಇವಾಗ 3 ಹಾಕಿದ್ದೀನಿ. ಇದರಲ್ಲಿ ಗೆಸ್ ಮಾಡಿ ನಮ್ದು ಯಾವುದು ಅಂತ. ಇದರಲ್ಲಿ ಬಂದಿದೆ, 2 ಇದೆ, 3 ಇದೆ. ಇವಾಗ ನೋಮೋ ಸಾಮಾನು ಒಂದು ಏನು ಹೇಳ್ತಾರೆ ಕನ್ನಡದಲ್ಲಿ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಮಲಯಾಳದಲ್ಲಿ ಬಾಳೆ ಎಲೆಯಲ್ಲಿ ಇಟ್ಬಿಟ್ಟು ಅರಿಶಿನ ಕುಂಕುಮ 4 ಸೈಡ್ಗೆ ಇಡಬೇಕು. ನಾವು ಕಚಾಯ ಮಾಡಿಲ್ಲ, ಅದಕ್ಕೋಸ್ಕರ ಬಾಳೆ ಎಲೆದಲ್ಲಿ ನೋಡ್ತಾ ಇದ್ದೀವಿ. ಎಲೆ ನಮ್ಮದು. Many hours later. ಏನೋ ಮಿಸ್ಸಿಂಗ್. ಇದಕ್ಕೆ ಅಕ್ಕಿ ಹಾಕಿ ಇಡಬೇಕು. ಮತ್ತು ಇನ್ನೂ ಇದೆ ಮಿಸ್ಸಿಂಗ್. ಆಲ್ಮೋಸ್ಟ್ ಎಲ್ಲ ಆಗಿದೆ. ಇದೊಂದು ಹಾಕಿಬಿಟ್ಟು ದೀಪದಲ್ಲಿ ಇಡಬೇಕು ಅಂದ್ಕೊಂಡಿದ್ದೀನಿ. ಬತ್ತಿ ಎಲ್ಲ ಇದೆಯಾ ಒಂದ್ಕಿತ ನೋಡಿ. ಅಂದರೆ ನಾವು ಕಜ್ಜಾಯ ಮಾಡಿಲ್ಲ, ಸೊ ಕಜ್ಜಾಯ ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ನಾವು ಬಾಳೆಹಣ್ಣಲ್ಲಿ ನೋಡ್ಕೊಂಡ್ಬರ್ತಾ ಇದ್ದೀವಿ. ನನಗೆ ಕೋಲ್ಡ್ ಆಗಿಬಿಟ್ಟಿದೆ, ಮಾತಾಡೋಕ್ಕಂತೂ ಆಗ್ತಾನೆ ಇಲ್ಲ. ಯಾರು ರೇಂಜು ಕೋಲ್ಡ್ ಆಗಿದೆ, ಮುಗಲ್ ಸುರಿತಿದೆ, ನೀರು ಸುರಿದಂಗೆ ಸುರಿತಿದೆ ನನಗಂತೂ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ದೀಪ ಒಂದು ಹಂಚ್ಬೇಕಷ್ಟೇ. ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರಬೇಕು. ಎಲ್ಲ ಇದೆ ಅಂದ್ಕೊಳ್ತೀನಿ. ಒಂದ್ಕಿತ ನಮ್ಮ ಅಮ್ಮ ಹತ್ರ ಕೇಳ್ತೀನಿ, ಯಾಕಂದರೆ ನಾನು ಮರ್ತೋಗಿರ್ಬೋದು. ನಂಗೆ 100% ಜ್ಞಾಪಕ ಇಲ್ಲ. ನಾನು ಜ್ಞಾಪಕ ಇರೋಷ್ಟು ಇಟ್ಟಿದ್ದೀನಿಲ್ಲ. ಪೂಜೆಗೆಲ್ಲನೂ ರೆಡಿ ಮಾಡಿದ್ದೀವಿ. ಲೈಕ್ ಆ ರೇಂಜ್ಗೇನು ಹೂವು ಎಲ್ಲ ಇಲ್ಲ, ನಾರ್ಮಲಾಗಿ ಯಾವಾಗೂ ಹೆಂಗಿರ್ತೀವೋ ಹಂಗೆ ಇಟ್ಬಿಟ್ಟು ರೆಡಿ ಮಾಡಿಸಿದ್ದೀವಿ. ಯಾಕಂದರೆ ಹೂವು ತುಂಬ ಕಾಸ್ಟ್ಲಿ ಇತ್ತು, ತಗೊಳಕ್ಕಾಗಲ್ಲ ಈ ಟೈಮಲ್ಲಿ, ಅದಕ್ಕೋಸ್ಕರ. ಇವಾಗ ತೋರಣ ಕಟ್ಟಬೇಕು. A few minutes later. ತೋರಣ ಚೆನ್ನಾಗಿ ಕಟ್ಟಿದ್ದೀನ, ನಾನೇ ಕಟ್ಟಿದ್ದು ತೋರಣ. ಇವಾಗ ರಂಗೋಲಿ ಹಾಕ್ಬೇಕಿಲ್ಲ. ಸಿಂಪಲ್ ಹಾಕಿದೆ, ಯಾಕಂದರೆ ನಾನು ಮುಗಲ್ ಸೋರ್ತಿದ್ದೆ, ನನ್ನ ಕಾಲ ಆಗ್ತಿಲ್ಲ. ಸೀರೆ ಯಾವ್ದು ಹಾಕೊಳ್ಳಿ ಅಂತ ಗೊತ್ತಾಗ್ತಿಲ್ಲ. ನಾನು ರೆಡಿ ಆಗಿದ್ದೀನಿ, ಪೂಜೆ ಕೂಡ ರೆಡಿ ಮಾಡಿದ್ದೀನಿ. ಸೊ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೊರಡೋದೆ ಇವಾಗ. नमो उपास समस्ता देविकाक्ष द्वारा श्री परमेश्वर प्रत्यर्थकालग्निवल्लामन्तो शालिवानसके सुप्रतिष्ठ देवता ध्यान ನಾವು ಕಜ್ಜಾಯ ಮಾಡಿದ್ದಿಲ್ಲ ಅಂತ ಪೂಜಾರಿ ಅವ್ರು ನಮಗೆ ಕಜ್ಜಾಯ ಕೊಟ್ಟಿದ್ದಾರೆ. ಎಟ್ಲೋ ಗಟ್ಲು ಕಟ್ ಮಮ್ಮಿ. ನಮ್ಮೂರಲ್ಲಿರೋ ದೇವಸ್ಥಾನ ಇದು. ಪೂಜೆ ಎಲ್ಲ ಮುಗೀತು, ಇವಾಗ ಹೋಗ್ಬೇಕು. ನಮ್ಮಮ್ಮ ಕಜ್ಜಾಯ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪೂಜಾರಿ ಅವ್ರು ನೋಡಿ ಎಷ್ಟು ಕಜ್ಜಾಯ ಕೊಟ್ಟಿದ್ದಾರೆ ನಮ್ಗೋಸ್ಕರ ಅಂತ. ಕ್ಲೋಸ್ ಇರೋರು ಪೂಜಾರಿ ಬರೀ ಕಾಮಿಡಿ ಮಾಡ್ತಾರಪ್ಪ ಅವರು. ಏನೇನೋ ಏನ್ ಗೊತ್ತಾ, ನಮ್ಮಮ್ಮ ಕ್ಯಾಶ್ ತಗೊಬಂದಿಲ್ಲ, ಓಕೆನಾ. ಅವರು ಡಿಜಿಟಲ್ ಪೇಮೆಂಟ್ ಮಾಡಿದ್ರಿ, ಡಿಜಿಟಲ್ ದಕ್ಷಿಣೆ. ನಾನು ಕಜ್ಜಾಯ ತಿನ್ಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ, ಬಟ್ ನಮ್ಮ ಮನೇಲಿ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಅಮ್ಮಗೆ ಪಾಕ ಎತ್ತಕ್ಕೆ ಬರಲ್ಲ, ಕಜ್ಜಾಯ ಸುಡಕ್ಕೆ ಬರುತ್ತೆ. ನಮ್ಮ ಅಪ್ಪ ನಮ್ಮ ಅಜ್ಜಿ ಪಾಕ ಎತ್ಕೊಡ್ವಿ, ಅವ್ರು ಇವಾಗಿಲ್ಲ, ಸೊ ಅದಕ್ಕೆ ಮಾಡೋಕ್ಕೆ ಬರಲ್ಲ. ನಾನು ತಿನ್ನಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ದೇವಸ್ಥಾನಕ್ಕೆ ಹೋದರೆ ಪೂಜಾರಿ ಅವರು ಎತ್ಕೊಂಬ ಅಂದೇಳಿ ಎಷ್ಟೊಂದು ಕಜ್ಜಾಯ ಕೊಟ್ಟರು ಗೊತ್ತಾ. ಅಲ್ಲಿದೆ ತಿನ್ನೋಣ. ಮತ್ತು ತುಂಬ ಖುಷಿ ಆಯಿತು. ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಮಗೆ. ಅಂದರೆ ಸ್ವಲ್ಪ ಕ್ಲೋಸ್ ಇದ್ದಾರೆ ಪೂಜಾರಿ ಅವರು, ಸೊ ಹೋಗ್ತಾ ಇರ್ತೀವಲ್ವ, ಅದಕ್ಕೆ. ಸೊ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಮಗೆ. ಆ್ಯಂಡ್ ಲಂಚ್ಗೆ ಅಂದರೆ ಇವತ್ತು ಸ್ಪೆಷಲ್ ಬಂದುಬಿಟ್ಟು ಪಲಾವ್ ಮಾಡಿದ. ಹೆಂಗಿದೆ
ಚೆನ್ನಾಗಿದೆಯಾ? ನಾನು ಟೇಸ್ಟ್ ಮಾಡ್ಬೋದು. ಮೊಸರು ಬಜ್ಜಿ ಪಲಾವ್, ಬಟ್ ನಾನು ಕೋಲ್ಡ್ ಇರೋದ್ರಿಂದ ನಾನು ತಿನ್ನೋಕ್ಕಾಗಲ್ಲ. ಬಾగుంది. ಇಂಥವ್ರು ಸಾಕಾಗಿದೆ. ಊಟ ತಿಂದಿದ್ದಾಯ್ತು. ಇದೊಂದು ಕಜ್ಜಾಯ ಕಜ್ಜಾಯ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಿದೆ. ಕಜ್ಜಾಯ ಮಾತ್ರ ಸೂಪರ್ ಆಗಿದೆ. ಅಷ್ಟು ತಿನ್ನಾಗಿದೆ, ಚೆನ್ನಾಗಿದೆ. A few minutes later. ಏನೋ ಒಳ್ಳೆ ಪೇಷಂಟ್ ಥರ ಕಾಣಿಸ್ತಿದ್ದೀನಿ ಅಂತ, ಯಾಕಂದರೆ ನಿಜವಾಗ್ಲೂ ಪೇಷಂಟ್ ಆಗಿಬಿಟ್ಟಿದ್ದೀನಿ. ಕೋಲ್ಡ್ ಜಾಸ್ತಿ ಆಗೋಗಿದೆ, ಅದಕ್ಕೆ ಒಂದು ಕೋಲ್ಡ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ. ಆಚೆ ಕಡೆ ಎಲ್ಲರೂ ಪಟಾಕಿ ಹಂಚಿಸಿದರೆ, ದೀಪಾವಳಿನ ಸಖತ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬಟ್ ನಾನು ಪಟಾಕಿ ಹಂಚಲ್ಲ. ನಾನು ಚಿಕ್ಕವಾಗೆ ಸ್ಟಾಪ್ ಮಾಡಿಬಿಟ್ಟೆ. ತುಂಬ ವರ್ಷ ಆಯಿತು ನಾನು ಪಟಾಕಿ ಹಂಚಿ. ಅದಕ್ಕೋಸ್ಕರ ನಾನು ಪಟಾಕಿ ಹಂಚಲ್ಲ. ಮತ್ತು ನನ್ನ ಮೈಗೆ ಹುಷಾರಿಲ್ಲ, ನನಗೆ ಫುಲ್ ನಿದ್ದೆ ಇಳಿತಿದೆ. 2 ದಿನದಿಂದ ನಂಗೆ ನಿದ್ದೆ ಇಲ್ಲ ಕರೆಕ್ಟಾಗಿ. ಸೊ ಇವಾಗ ಹೋಗಿ ನಿದ್ದೆ ಮಾಡಿದ್ರೆ ನಾನು ನಾಳೆನೇ ಎದ್ದೊಳೋದು ಅಂತ ನನಗೆ ಫೀಲ್ ಆಗಿಬಿಟ್ಟಿದೆ. ಮತ್ತೆ ಬೇರೆ ನುಂಗಿದ್ದೀನಿ, ಅದರಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಐ ಹೋಪ್ ಈ ದೀಪಾವಳಿ ಎಲ್ಲರಿಗೂ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟಿದೆ ಇವರು, ಹಣ ಕಾಸು ದುಡ್ಡು ಅದಕ್ಕಿಂತ ಜಾಸ್ತಿ ಆಯುಷ್ ಆರೋಗ್ಯ ಕೊಟ್ಟಿಲ್ಲ ಅದನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಐ ಹೋಪ್ ನಿಮಗೆ ದೀಪಾವಳಿ ವ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್. ಹ್ಯಾಪಿ ದಿವಾಲಿ ಟು ಎವ್ರಿ ಒನ್. ಹ್ಯಾಪಿ ದೀಪಾವಳಿ ಟು ಎವ್ರಿ ಒನ್.